ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಅಂಬಿಗರ ಚೌಡಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಜೇಡಂಗೆ ಬೇಡಂಗೆ ಜೇಡಂಗೆ ಡೋಹಾರಂಗೆ ಹೊಲೆಯಂಗೆ, ಜೇಡಂಗೆ ಬೇಡಂಗೆ ಜೇಡಂಗೆ ಡೋಹಾರಂಗೆ ಹೊಲೆಯಂಗೆ, ರೂಢಿಗೀಶ್ವರನೊಲಿದ ಪರಿನೋಡ, ರೂಢಿಗೀಶ್ವರನೊಲಿದ ಪರಿನೋಡ. ಲೋಕದ ಮಾನವರು ಮಾಡುವರು ಸಮಯಗಳನ್ನು, ಲೋಕದ ಮಾನವರು ಮಾಡುವರು ಸಮಯಗಳನ್ನು, ಮಾಡಲಿಕ್ಕೆ ಅವರೇನು ಸ್ವತಂತ್ರರೇ, ಮಾಡಲಿಕ್ಕೆ ಅವರೇನು ಸ್ವತಂತ್ರರೇ. ಇವನೊಡ್ಡಿದ ಟಾವಿನಲ್ಲಿ ಕಲ್ಲು ಮುಳ್ಳು ಮೂಡವೆಂದಾತ ನಮ್ಮಂಬಿಗರ ಚೌಡಯ್ಯ. ಇವನೊಡ್ಡಿದ ಟಾವಿನಲ್ಲಿ ಕಲ್ಲು ಮುಳ್ಳು ಮೂಡವೆಂದಾತ ನಮ್ಮಂಬಿಗರ ಚೌಡಯ್ಯ. ಇದು ಬಹಳ ಒಂದು ವಿಶಿಷ್ಟವಾದಂಥ ವಚನ. ಇದು ಇಲ್ಲಿ ಸಾಮಾನ್ಯವಾಗಿ ಒಂದು ಜಾತಿಯ ಭ್ರಮೆ ಭಾಳ ಜನಕ್ಕೆ ಇರ್ತದೆ. ನಮ್ಮ ಜಾತಿ ಶ್ರೇಷ್ಠ, ನಮ್ಮ ಜಾತಿ ಅವ್ರ ಜಾತಿ ಕನಿಷ್ಠ, ನಾವು ಹೆಚ್ಚಿನ ಕುಲದವರು, ನಾವು ಅಲ್ಲಿ ಏನೋ ಒಂದು ಹೇಳ್ತಾರೆ ಅವರು, ಚತುರ್ವರ್ಣದಲ್ಲಿ ನಾವು ತಲೆಯಿಂದ ಹುಟ್ಟಿವಿ ಅಂತ ಹೇಳಿ. ಹಾಗೆ ಅಲ್ಲೇನೋ ಅವರು ಒಂದು ಭ್ರಮೆಯೊಳಗಿರ್ತಾರೆ ಅವರು. ಆದರೆ ಅದು ಸೃಷ್ಟಿಕರ್ತನ ಪರಮಾತ್ಮನ ಲಿಂಗದೇವನ ನೇಮನ ಒಂದು ಬೇರೆ ಇರ್ತದೆ. ಆತ ಯಾರಿಗೂ ಒಲಿತಾನ ಅಂತ ಕೇಳಿದಾಗ ಆತ ಕೇವಲ ಒಂದು ನಿರ್ಮಲವಾದ ಯಾವುದೇ ಒಂದು ಆಶೆ ಆಮಿಷ ಇಲ್ಲದೇ ಯಾರು ಆತನನ್ನು ಸ್ಮರಿಸ್ತಾರ, ಆತನನ್ನು ಪೂಜಿಸ್ತಾರ, ಆತನ ಭಜಿಸ್ತಾರ ಅಂಥವ್ರಿಗೆ ಒಲಿತಾನ. ಇಲ್ಲಿ ನಾನು ಶ್ರೇಷ್ಠ ಜಾತಿಯವ ಅಂತ ಹೇಳಿದ್ರೆ ಆತನಿಗೆ ಒಲಿಯೋದಿಲ್ಲ. ಹಾಗೆ ಇಲ್ಲಿ ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾರಂದ್ರೆ, ಬೇಡಂಗೆ ಜೇಡಂಗೆ ಡೋಹಾರ ಹೊಲೆಯಂಗೆ. ಅಲ್ಲಿ ನಾವು ಪುರಾಣದಲ್ಲಿ ಬೇಡರ ಕಣ್ಣಪ್ಪನಿಗೆ ಶಿವ ಒಲಿದ ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ. ಆತ ಬೇಡ, ಅವ ಉಚ್ಚ ಕುಲದವಲ್ಲವ. ಆದರೆ ಒಂದು ಬೇಟೆಯಾಡಿ ಬಂದಂಥ ಪ್ರಾಣಿಗಳ ಮಾಂಸ ತಿಂದು ಒಂದು ಮಾಡುವಂಥವ. ಆದರೆ ಅವನ ಭಕ್ತಿ ಅಲ್ಲಿ ಏನಿತ್ತಂದರೆ ನಿರ್ಮಲವಾದ ಒಂದು ಭಕ್ತಿ ಅವನಲ್ಲಿತ್ತು ಅಂತ ಹೇಳಿ ಅಲ್ಲಿ ಆ ದೇವರು ಒಲದ ಅಂಥೇಳಿ ನಾವು ಕೇಳ್ಪಡ್ತೇವೆ. ಅದೇ ರೀತಿ ಜೇಡಂಗಿ, ಹಾಗೆ ಜೇಡರ ದಾಸಿಮಯ್ಯನವರಿಗೆ ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮ ಒಲಿದ ಅನ್ನೋದನ್ನು ನಾವು ಕೇಳ್ತೇವೆ. ಅದೇ ರೀತಿ ಡೋಹಾರಂಗೆ, ಡೋಹಾರ ಕಕ್ಕಯ್ಯನವರಿಗೆ ಅಲ್ಲಿ ಆ ದೇವರು ಒಲದ. ಮತ್ತು ಆತ ಹೊಲಿಯಂಗೆ. ಹಾಗೆ ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಆತ ಬಂದು ಅಂಬಲಿ ಉಂಡ ಅನ್ನೋದನ್ನು ನಾವು ಕೇಳ್ತಾ ಇದ್ದೇವೆ. ಹಾಗೆ ಇವರೆಲ್ಲ ಏನಿದಾರಲ್ಲ, ಬೇಡ ಜೇಡ ಡೋಹಾರ ಹೊಲೆಯ, ಇವರೆಲ್ಲರೂ ಈ ಒಂದು ಚತುರ್ವರ್ಣ ಒಂದು ವ್ಯವಸ್ಥೆಯೊಳಗೆ ಕೀಲು ಕುಳಿದಾರವರು. ಕೀಳು ಕುಲದವರು ಅಂಥೇಳಿ ಇವ್ರೇನು ಅಂದ್ಕೊಂಡಿರ್ತಾರಲ್ಲ, ಅಂಥವ್ರಿಗೇ ಆ ದೇವರು ಒಲಿದ ದಾನ, ಅಂಥವ್ರದ್ದೇ ಒಂದು ಭಕ್ತಿ ಶ್ರೇಷ್ಠ ಭಕ್ತಿ ಆಗೈತಿ ಅನ್ನೋದನ್ನು ನಾವು ನೋಡ್ತೇವೆ. ಹಾಗೆ ಅಂಥವ್ರಿಗೆ ಆತ ಒಲದ. ಹೇಗೆ ಒಲದ ಅನ್ನೋದು ನೋಡ್ರಿ ಅಂತಾರೆ ಅವರು. ಮತ್ತೇನು ಹೇಳ್ತಾರೆ, ಲೋಕದ ಮಾನವರು ಮಾಡುವರು ಸಮಯಗಳನ್ನು. ಹಾಗೆ ಇವರೇನು ಒಂದು ಚತುರ್ಣ ಒಂದು ವ್ಯವಸ್ಥೆಯಲ್ಲಿ ಈ ಜಾತ್ಯವ ಈ ಸಮಯದೊಳಗೆ ಪೂಜೆ ಮಾಡಬೇಕು, ಈ ಜಾತ್ಯವ ಈ ಸಮಯದೊಳಗೆ ಪೂಜೆ ಮಾಡಬೇಕು, ಈತ ಈ ಸಮಯದಾಗ ಮಾಡಬೇಕು ಅನ್ನೋದನ್ನು ಅವರೇನೋ ಒಂದು ಹಾಕಿ ಕೊಟ್ಟಿರ್ತಾರೆ ಅವರು. ಆದರೆ ಅವರೇನು ಸ್ವತಂತ್ರರೇ ಅಂತ ಕೇಳ್ತಾರೆ ಅವರು. ಈ ಪೂಜೆಯ ಒಂದು ನಿಯಮವನ್ನು ನಾ ಮಾಡಿದ ಮೇಲೆ ನೀ ಮಾಡಬೇಕು, ನೀ ಮಾಡಿದ ಮೇಲೆ ನಾವು ಮಾಡಬೇಕು ಅಂತ ಹೇಳಿ ಇಲ್ಲೇನು ಹಾಕಕ್ಕೆ ನೀವೇನು ಸ್ವತಂತ್ರರು ಅಂಥ ಸಮಯ ಹಾಕಕ್ಕೆ ನಿಮಗೇನು ಹಕ್ಕಿದೆ, ನಿಮ್ಮಲ್ಲಿ ಏನು ಅಂಥ ಯೋಗ್ಯತೆ ಇದೆ ಅನ್ನೋದನ್ನು ಇಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಅವರು ಯಾರು, ಅಂಬಿಗರ ಚೌಡಯ್ಯನವರು. ಹಾಗೆ ಅಲ್ಲಿ ಇವರೇನು ಉಚ್ಚ ಕುಲದವರು, ನಾವು ಪೂಜೆ ಮೊದಲು ಮಾಡಬೇಕು, ಆಮೇಲೆ ಅವ್ರು ಮಾಡಬೇಕು, ಇವ್ರು ಮಾಡಬೇಕು ಅಂಥೇಳಿ ಇಲ್ಲಿ ಈ ದಿನಮಾನದಲ್ಲಿ ಅವು ಕೆಲವೊಂದು ದೇವಸ್ಥಾನಗಳಲ್ಲಿ ನಡೀತಾ ಇರ್ತಾವೆ. ಹಾಗೆ ಅದಕ್ಕೆ ಅವರೇನು ಸ್ವತಂತ್ರರೇ, ಅವರು ಪರಾಧೀನನ, ಅವರು ಸೃಷ್ಟಿಕರ್ತ ಪರಮಾತ್ಮನ ಒಂದು ಅಧೀನದಲ್ಲೇ ಇರೋರೆ, ಅದಕ್ಕೆ ಅವರೇನು ಸ್ವತಂತ್ರರೇ ಅಂತ ಕೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೋ, ಇವನೊಡ್ಡಿದ ಟಾವಿನಲ್ಲಿ ಕಳ್ಳು ಮುಳ್ಳು ಮೂಡವೆಂದಾತ ಅಂಬಿಗರ ಚೌಡಯ್ಯ. ಇವರೇನು ಒಂದು ಮಾರ್ಗ ಹಾಕಿ ಕೊಟ್ಟಾರಲ್ಲ, ಒಂದು ದಾರಿ,
ನಾವು ಶ್ರೇಷ್ಠರು, ನಾವು ಅವರು ಕನಿಷ್ಠರು, ನಾವು ಮೊದಲು ದೇವರ ಪೂಜೆ ಮಾಡಬೇಕು, ನಾವು ಪ್ರಾರ್ಥನೆ ಮಾಡಬೇಕು, ಆಮೇಲೆ ಅವ್ರು ಮಾಡಬೇಕು ಅಂತೇಳಿ ಏನು ಇವ್ರು ಒಂದು ಮಾರ್ಗ ಹಾಕಿಕೊಡ್ತಾರೆ. ಟಾವು ಹಾಕಿದಾರಲ್ಲ, ಅಲ್ಲಿ ಕಲ್ಲು ಮುಳ್ಳು ಸಹಿತಕ್ಕೆ ಮೂಡೋದಿಲ್ಲ ಅಂತ ಹೇಳ್ತಾರೆ ಅವರು. ಅಂಥವ್ರು ಹಾಕಿದ ದಾರಿ ಒಳಗೆ ಕಲ್ಲು ಮುಳ್ಳು ಸಹಿತಕ್ಕೆ ಮೂಡೋದಿಲ್ಲ ಅನ್ನೋದನ್ನು ಇಲ್ಲಿ ಅಂಬಿಗರ ಚೌಡಯ್ಯನವರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಒಂದು ವಚನದ ಒಂದು ಅರ್ಥ ಸಾರಾಂಶ ಏನಂತ ನಾವು ತಿಳ್ಕೊಬೇಕಂತ ಕೇಳಿದಾಗ, ಇಲ್ಲಿ ಸೃಷ್ಟಿಕರ್ತ ಪರಮಾತ್ಮನ ಪೂಜೆಯನ್ನು ಯಾರು ಬೇಕಾದರೂ ಮಾಡ್ಬೋದು, ಬೇಕಾದ ಸಮಯದಲ್ಲಿ ಮಾಡ್ಬೋದು. ಅವರವರ ಭಕ್ತಿ, ಅವರವರ ಭಾವ ಅಂತ ಹೇಳಿ ಏನು ಹೇಳ್ತಾರಲ್ಲ, ಹೇಗೆ ಅವರು ಭಕ್ತಿ ಮಾಡ್ತಾರೆ, ಹೇಗೆ ಅವರ ಭಾವನೆ ಇರ್ತೈತಿ ಅನ್ನೋದು ಮುಖ್ಯ ಹೊರತು ಅಲ್ಲಿ ಯಾವ ಸಮಯದಾಗ ಮಾಡ್ತಾನೆ, ನಾನು ಯಾವ ಜಾತಿಯವದನಿ ಅದನ್ನೇನು ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮ ಎಣಿಸೋದಿಲ್ಲ. ಯಾರೇನು ನಾನು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತೇಳಿ ಯಾರೇನು ಅರ್ಜಿ ಹಾಕ್ಕೊಂಡಿರಲ್ಲ. ಹಾಗೆ ಅದಕ್ಕೋಸ್ಕರ ಯಾರಾದರೂ ಸಹಿತ ಇಲ್ಲಿ ಹುಟ್ಟಿ ಬಂದಂಥವರು ಪ್ರತಿಯೊಬ್ಬರೂ ತಮ್ಮದೇ ಆದ ಒಂದು ಭಕ್ತಿಯನ್ನು ಮಾಡ್ಬೋದು, ಆ ಸೃಷ್ಟಿಕರ್ತ ಪರಮಾತ್ಮನನ್ನು ಒಲಿಸಿಕೊಳ್ಳಬಹುದು ಅನ್ನೋದನ್ನು ಈ ಮನುಷ್ಯರು ಹಾಕಿದ ಒಂದು ಕಟ್ಟುಪಾಡುಗಳಿಗೆ ಜೋತು ಬೀಳಬಾರ್ದು. ತಾವೇ ಏನು ತಿಳಿತೈತೆ ಅದಕ್ಕೆ ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಏನು ಅರಿಯನೆಂದು ಸುಮ್ಮನಿರಬೇಡ, ದಂದಣ ದತ್ತಣ ಎಂದರು ಒಲಿವ ನಮ್ಮ ಲಿಂಗದೇವ ಅಂತೇಳಿ ಗುರು ಬಸವಣ್ಣನವರು ಹೇಳ್ತಾರೆ. ಅಂದ್ರೆ ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ನನಗೆ ಮಂತ್ರ ಬರೋದಿಲ್ಲ, ನನಗೆ ಶಾಸ್ತ್ರ ಗೊತ್ತಿಲ್ಲ, ನನಗೆ ಸಂಸ್ಕೃತ ಗೊತ್ತಿಲ್ಲ, ನನಗೇನೂ ಗೊತ್ತಿಲ್ಲ ಅಂತ ಹೇಳಿ ನೀನು ಹಿಂಜರಿಯಕ್ಕೆ ಹೋಗಬೇಡ. ಆ ದೇವರ ಮುಂದೆ, ಸೃಷ್ಟಿಕರ್ತ ಪರಮಾತ್ಮನಿಂದ ಆ ಲಿಂಗದೇವನ ಮುಂದೆ ನೀನು ದಂದಣ ದತ್ತಣ ಅಂತ ಹೇಳಿದರೆ ಸಹಿತಕ್ಕೆ ಆ ದೇವರು ಒಲಿತಾನ ಅನ್ನೋದನ್ನು ಗುರು ಬಸವಣ್ಣನವರು ನಮಗೆ ತಿಳಿಪಡಿಸ್ತಾರೆ. ಅದಕ್ಕೋಸ್ಕರ ನಾವು ಈ ಮಾನವರು ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಡೆಯದೆ ನಮಗೆ ಆ ಸೃಷ್ಟಿಕರ್ತ ಪರಮಾತ್ಮ ಯಾವಾಗಲೂ ಅನುದಿನ ಅನುಕ್ಷಣವನ್ನು ಆತನನ್ನು ನೆನೆಸ್ಬೋದು, ಪ್ರಾರ್ಥಿಸ್ಬೋದು, ಪೂಜಿಸ್ಬೋದು ಅಂತ ಅವಕಾಶವನ್ನು ಶರಣರು ನಮಗೆ ಕೊಡಮಾಡಿದ್ದಾರೆ. ಹಾಗಾದರೆ ಅಂತಹ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ಮತ್ತೆ ಅಲ್ಲಿ ನಾವೇನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕಾಗುತ್ತೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಜ್ಞಾನ ನಮಗೆ ಬರ್ತದೆ. ನಾವು ಹುಟ್ಟಿದ ಕುಲ ಮುಖ್ಯವಲ್ಲ, ನಾವು ಪೂಜಿಸುವ, ನಾವು ಪ್ರಾರ್ಥಿಸುವ ನಮ್ಮ ಭಾವನೆ, ನಮ್ಮ ಮನಸ್ಸು ಮುಖ್ಯನೇ ಹೊರತು ಅಲ್ಲಿ ಕುಲ ಅಲ್ಲ ಅನ್ನೋದನ್ನು ಹೇಳುತ್ತಾ ಈ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಶರಣು ಶರಣಾರ್ಥಿ.